ನಮಸ್ತೆ, ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ಮೈಸೂರು ಜಿಲ್ಲೆ ವರುಣಾ ಹೋಬಳಿ ವರಕೋಡು ಗ್ರಾಮಕ್ಕೆ ಸೇರಿದವನು. ನಾನು ತೋಟ ಒಂದು 9 ಎಕರೆ ತೋಟ ನಮ್ಮ ತಂದೆ ಮಾಡಿದ್ದೆ. ನಾನು ಮೂಲತಃ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸ್ವಂತ ಬಿಸ್ನೆಸ್ ಇತ್ತು. ಅದಾದಮೇಲೆ 2016ರಲ್ಲಿ ತೋಟ ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಕೃಷಿ ಶುರು ಮಾಡಿ ಮೊದಲಿಗೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ದೆ. 2020 ಇಸ್ವಿಯಿಂದ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೋ ಆಧಾರಿತ ಕೃಷಿನ ಶುರು ಮಾಡಿ, ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನಾಗ್ತಾಯಿತ್ತು, ನಾವು ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ಜೀವಾಮೃತ, ಪಂಚಗವ್ಯ ಈ ಎಲ್ಲ ಥರದ್ದು ಔಷಧಿಗಳನ್ನು ಮಾಡಿಕೊಂಡು ನಾವು ತೋಟಕ್ಕೆ ಮತ್ತು ಫಸಲು ಏನು ಬರುತ್ತೆ ಅದಕ್ಕೆಲ್ಲದಕ್ಕೂ ನಾವು ಅದನ್ನೇ ಸಿಂಪಡಣೆ ಮಾಡೋದಾಗಿರ್ಬೋದು. ಭೂಮಿಗೆ ಗೊಬ್ಬರ ರೂಪವಾಗಿ ಇದು ಜೀವಾಮೃತ, ಘನಜೀವಾಮೃತವನ್ನು ಕೊಟ್ಕೊಂಡು ನಾವು ಆಮೇಲೆ ಬೆಳವಣಿಗೆಗೆ ಪಂಚಗವ್ಯವನ್ನು ಸಿಂಪಡಣೆ ಮಾಡಿ ನಾವು ಇದರಿಂದ ಫಸಲನ್ನು ತೆಗಿತಾ ಇದ್ವಿ. ಭತ್ತ, ರಾಗಿ, ಜೋಳ ಹಾಗೂ ತರಕಾರಿನೂ ಬೆಳಿತೀವಿ ಇದರಿಂದನೇ. ಅದಾದಮೇಲೆ ಬಹುವಾರ್ಷಿಕ ಬೆಳೆಗಳಾದ ಅಡಿಕೆ, ತೆಂಗು ಇದರಲ್ಲೂ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ಕೊಂಡಿದೆ. ಅದರ ಜೊತೆಗೆ ಮಲ್ಟಿ ಕ್ರಾಪಿಂಗ್ ಆಗಿ ಕೊಕ್ಕೋ ಕೂಡ ಹಾಕಿದ್ದೀವಿ. ಇದ್ರ ಜೊತೆಗೆ ಇದರಿಂದ ನನಗೆ ಜೊತೆಗೆ ಮಾಡಲಿಕ್ಕೆ ಸರ್ಕಾರದಿಂದ ನಮಗೆ ಎಷ್ಟೊಂದು ವಿಚಾರಗಳಲ್ಲಿ ಸಬ್ಸಿಡಿ ಸಿಕ್ಕಿದೆ. ಹಸು ತೊಗೊಳಕ್ಕಿರ್ಬೋದು, ಎರೆಹುಳ ತೊಟ್ಟಿ ಕಟ್ಕೊಳ್ಳಿಕ್ಕಿರ್ಬೋದು, ಆಮೇಲೆ ಮೆಷಿನರೀಸ್ ತೊಗೊಳ್ಲಿಕ್ಕಿರ್ಬೋದು, ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ಸನ್ನ ಸಬ್ಸಿಡೈಸ್ ಪ್ರೈಸಲ್ಲಿ ಗೌರ್ಮೆಂಟ್ RSKಯಿಂದ ಸಿಕ್ಕಿದೆ ನಮಗೆ. ಆಮೇಲೆ ಬೇರೆ ಥರ ತುಂಬ ಸವಲತ್ತುಗಳನ್ನು ಈಗಲೂ ಕೊಡ್ತಾ ಇದ್ದಾರೆ, ಮುಂದಕ್ಕೂ ಕೊಡ್ತಾ ಇರ್ತಾರೆ. ಸೊ ಇದ್ರದ್ದು ಬಿಟ್ಟು ನಾನು ಏನಂದರೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನಾವು ಸ್ವಂತ ಮಾರ್ಕೆಟಿಂಗ್ ಡೈರೆಕ್ಟ್ ಟು ದ ಕಸ್ಟಮರ್ನ ಕಲ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟ್ ಟು ಕಸ್ಟಮರ್ ಅಂದರೆ ನಮ್ಮ ಬೆಳೆದಿರೋ ಫಸಲನ್ನ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಕೊಟ್ಟು ಅವ್ರಿಗೆ ಮಧ್ಯದಲ್ಲಿ ಯಾರು ಬರ್ದಂಗೆ ನಾವು ನೋಡಿಕೊಂಡು ಆವಾಗ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮ್ಮ ಕಸ್ಟಮರ್ಸ್ ಯಾವತ್ತು ಬೇಕಾದ್ರೂ ನಮ್ಮ ಜಮೀನಿಗೆ ಬಂದು ನಾವು ಯಾವ ಥರದಲ್ಲಿ ಕಲ್ಟಿವೇಷನ್ ಮಾಡ್ತಾಯಿದ್ದೀವಿ, ಯಾವ ಥರದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ, ಯಾವ ಥರದಲ್ಲಿ ಹಸು ಸಾಕಾಣಿಕೆ ಮಾಡ್ತಾಯಿದ್ದೀವಿ, ಯಾವ ಹಸು ಇದೆ ಎಲ್ಲದನ್ನು ಕಣ್ಣಾರೆ ನೋಡಿಕೊಂಡು ಅವರು ನಮ್ಮ ಹತ್ರ ತೊಗೋಬೋದು. ಸೊ ಈ ಥರ ಮಾರ್ಕೆಟಿಂಗನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಡೈರೆಕ್ಟು ಕಸ್ಟಮರ್ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಒಳ್ಳೆ ಆದಾಯ ಕೂಡ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾರೇ ಮಧ್ಯದಲ್ಲಿರೋರಿಗೆ ದುಡ್ಡು ಕೊಡ್ದಂಗೆ ನಾವು ನಮ್ಮ ಸ್ವಂತಕ್ಕೆ ನಾವು ಏನು ಬರೋದೆಲ್ಲ ಪ್ರಾಫಿಟೇ ಆಗ್ತದೆ. ನಮ್ಮ ಖರ್ಚು ವೆಚ್ಚಗಳನ್ನು ಕಳ್ಕೊಂಡು ನಾವು ಒಳ್ಳೆ ದರದಲ್ಲಿ ಆದಾಯನ ನೋಡ್ಕೊತಾ ಇದ್ದೀವಿ. ಇಷ್ಟು ನನ್ನ ಅನುಭವ. ನಾವು ಈ ಥರ ಮಾಡೋದ್ರಿಂದ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸ್ಬೋದು. ಇಷ್ಟು. ಥ್ಯಾಂಕ್ ಯು. ಬೆಳೆ ಹಾನಿ ಆದರೆ ಅದಕ್ಕೆ ಸರ್ಕಾರ ಪರಿಹಾರ ಯಾವ ಥರ ಕೊಡುತ್ತೆ? ಬೆಳೆ ಹಾನಿ ನಾವು ಎಲ್ಲದಕ್ಕೂ ಸರ್ಕಾರದಿಂದ ನಾವು ಸವಲತ್ತುಗಳನ್ನು ನಾನು ಅದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನಾವು ನಮ್ಮ ಸ್ವಂತದಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಳೆ ಹಾನಿ ಆಗೋದು ನೈಸರ್ಗಿಕದಿಂದ. ಸೊ ನಾವು ಬೆಳೆ ಹಾನಿ ಆಗ್ದಂಗೆ ನಾವು ಏನೇನು ಕ್ರಮಗಳು ಕೈಗೊಳ್ಳಬೇಕೋ ಅದನ್ನು ಕೈಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಅತಿವೃಷ್ಟಿ ಅನಾವೃಷ್ಟಿ ಆಗೋದ್ರಿಂದ ನಾವು ಆಗ್ದಂಗೆ ನೋಡ್ಕೋಬೇಕು ಅಂದರೆ ಬದುಗಳನ್ನು ಮಾಡಬೇಕಾಗ್ತದೆ. ಅತಿವೃಷ್ಟಿಯಿಂದ ಆಗ್ದಂಗೆ ಆ ಬದುಗಳನ್ನು ಮಾಡೋದು ಅಥವಾ ರೈನ್ ವಾಟರ್ ಡ್ರೈನಿಂಗ್ ಮಾಡೋದು, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವೆಲ್ಲ ಫಸ್ಟ್ನ ಹಾಳು ಮಾಡಿಕೊಂಡು ಸರ್ಕಾರ ನಮಗೆ ಒಂದು ಇದು ಕೊಡಲಿ, ಏನದು ಅದಕ್ಕೆ ನಾವು ಕಳ್ಕೊಂಡಿರೋದಕ್ಕೆ ಅವ್ರು ಖರ್ಚನ್ನು ಕೊಡಬೇಕು ಅಂತ ನಾವು ಕೇಳೋದ್ರಲ್ಲಿ ನಾನು ಅದನ್ನು ಇದು ಮಾಡಲ್ಲ. ಇದೇ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ ಇದೆ, ಅದನ್ನೆಲ್ಲ ತೊಗೊಂಡು ಮಾಡ್ಕೋಬೋದು. ಬಟ್ ಈ ಥರ ನಾವು ಒಂದು ಮೆಷರ್ಸನ್ನ ನಾವು ಮುಂಚೆನೇ ತೊಗೊಂಡಿದ್ರೆ ನಾವು ಆವಾಗ ಯಾವುದೇ ಥರದ ಫಸಲುಗಳನ್ನು ಲಾಸ್ ಆಗಲ್ಲ. ಆಮೇಲೆ ಹುಳ ಬರೋದಕ್ಕೆ ಏನಕ್ಕೂ ಅವಕಾಶ ಇರಲ್ಲ. ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನಾವು ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ ಇದೆಲ್ಲ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಥರದ್ದು ತೊಂದರೆ ಬರಲ್ಲ. ಸೊ ಇದರಿಂದ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಅವಶ್ಯಕತೆ ಯಾರ ಮೇಲೂ ಡಿಪೆಂಡೆನ್ಸಿ ಇರಲ್ಲ ನಮಗೆ. ನಾವು ಸ್ವಾವಲಂಬಿತವಾಗಿ ಇಂಡಿಪೆಂಡೆಂಟಾಗಿ ನಾವು ಮಾಡ್ತಾ ಇರ್ತೀವಿ.